ಸರ್ ಇದು ಯಾವ ಥರ ಗಲಾಟೆ ಇದು? ಸರ್ ನನ್ನ ಹೆಸರು ನಿತಿನ್ ಅಂತ. ಹ್ಞೂ ನಾನು ಮನೇಲಿ ಮಲಗಿದ್ದೆ. ನನಗೆ ಈ ಕಡೆ ಗ್ರಾಮದವನು ನಾನು. ಹ್ಞೂ ಮನೇಲಿ ಮಲಗಿರುವಾಗ ನಮ್ಮ ಊರಲ್ಲಿ ಜೋರಾಗಿ ವಾಯ್ಸ್ಗಳು, ಕಿರ್ಚಾಟ, ಹ್ಞೂ ಹೊಡೆದಾಟದ ಸೌಂಡು ಕೇಳಿಸಿತ್ತು. ನಾನು ಇದೇನಪ್ಪ ಅಂತ ನೋಡೋಕೆ ಹೋದಾಗ ನಮ್ಮ ಹುಡುಗ, ನಮ್ಮ ಬೀದಿಯಾದಂಥ ನಮ್ಮ ಅಕ್ಕಪಕ್ಕ ಮನೆಯವನಾದಂಥ ಇವನು ಆಕಾಶನ ಹುಡುಗನಿಗೆ ಇಟ್ಕೊಂಡು ಹೊಡಿತಾ ಇದ್ರು. ಹ್ಞೂ ಯಾತಕ್ಕೆ ಹೊಡಿತಾ ಇದ್ದೀರಾ ಅಂದ್ಬಿಟ್ಟು ನಾನು ಕೇಳೋದಕ್ಕೆ ಹೋದಾಗ, ನಾನು ಅದೇ ಸಮುದಾಯದ ಹುಡುಗಿ, ಕುರುಬ ಸಮಾಜದ ಹುಡುಗಿನ ನಾನು ಮದುವೆ ಆಗಿದ್ದ ಕಾರಣದಿಂದ ಈ ನಮ್ಮ ಬೀದಿ ನಮ್ಮ ಜಾತಿ ಹುಡುಗಿ ಮದುವೆ ಆಗೋನೆ. ಇವರು ಹಿಂಗೆ ಬಿಟ್ಬಿಟ್ರೆ ಹೆಚ್ಕೊತಾರೆ, ಈ ಮಕ್ಕಳನ್ನೆಲ್ಲ ಹೊಡೆದು ಸುಟ್ಟಾಕಬೇಕು, ಹೊಡೆದಾಕಿ ಇವನ್ನ ಅಂತ ಹೇಳಿ ನಮ್ಮನ್ನ ಹೊಡೆದು ಎಳ್ಕೊಂಡು ಹೋದರು. ಅದಾದಮೇಲೆ ನನಗೆ ಗೊತ್ತಿಲ್ಲ ಸರ್, ತುಂಬ ಹೊಡೆದು ಈ ಹುಡುಗ ಯಶವಂತ್ ಮತ್ತು ದಿವಾಕರ್ ಅವರ ಅಣ್ಣ ತಮ್ಮದಿರು ಮಾದೇಶ, ಹರೀಶ ಮತ್ತು ಕಾರ್ತಿಕನ ಹುಡುಗರೆಲ್ಲ ಸೇರಿಕೊಂಡು ತಲೆ ದೊಣ್ಣೆ ಇಲ್ಲ ತಗೊಂಡು ತಲೆಗೆ ಕೈ ಕಾಲಿಗೆಲ್ಲ ಹೊಡೆದು ಹ್ಞೂ ನನಗೆ ಪ್ರಜ್ಞೆ ತಪ್ಪಿ ಮುಚ್ಚಿ ಹೊಡಿಸ್ಬಿಟ್ಟಿದ್ದಾರೆ ಸರ್. ಇವ್ರದ್ದು ಹೆಂಗೆ ಅಂತಂದರೆ, ಇವ್ರದ್ದು ಊರಲ್ಲಿ ದಬ್ಬಾಳಿಕೆ ಜಾಸ್ತಿ ಆಗಿದೆ. ಅವರು ಜನ ಜಾಸ್ತಿ ಇದ್ದಾರೆ, ಒಂದು 300 ಕುಳದ ತನಕ ಇದ್ದಾರೆ. ಅವರು ನಾವು ಬರೀ 80 ಕೂಡ. ಆಮೇಲೆ ಅವ್ರದ್ದೆಲ್ಲ ದುಡ್ಡೊಂದು ದರ್ಪ. ಹ್ಞೂ ಏನು ಮಾಡ್ತೀರಾ, ಪೊಲೀಸ್ ಬರ್ತೀರಾ, ಕರೆಸಿ ಪೊಲೀಸಿಗೆ, ಅವ್ರಿಗೂ ನಾವು ನೋಡ್ಕೊತೀವಿ, ಏನು ಬೇಕಾದ್ರೂ ಗೆಲ್ತೀವಿ ನಾವು ಅಂತ ಹೇಳ್ತಾರೆ. ಈಗ ದೇವಸ್ಥಾನಕ್ಕೆಲ್ಲ ನಮ್ಮ ಹತ್ರನೂ ಹೊರಿ ತಗೋತಾರೆ, ಆದರೆ ನಮ್ಗಳನ್ನ ಒಳಗೆ ಬಿಡಲ್ಲ. ಹ್ಞೂ ಅವ್ರ ಬೀದಿಲೇ ನಾವು ಅಂಗಡಿಗೆಲ್ಲ ಹೋಗಬೇಕು, ಮತ್ತು ಈ ಹಾಲಿಂದ ಹಸು ಸಾಕಿರ್ತೀವಲ್ಲ, ಡೈರಿ ಡೈರಿ ಮತ್ತು ಶಾಲೆಗೆಲ್ಲ ಹೋಗಬೇಕು ಅಂದರೆ ಮಕ್ಕಳು ಎಲ್ಲ ಅಲ್ಲಿಗೆ ಹೋಗಬೇಕು. ಅದರಿಂದ ಅಲ್ಲಿ ರೋಡಲ್ಲಿ ಹೋಗ್ತಿದ್ರು ಹೋಗೋರಿಗೆಲ್ಲ ಸಡ್ಡೆ ಮಾಡೋದು, ಅವರು ಆ ರೋಡಲ್ಲಿ ಬರಬೇಡಿ ನೀವು, ಆ ಕಡೆಯಿಂದ ಬನ್ನಿ ಅಂತ ಜಗಳ ಮಾಡೋದು, ಇದೇ ರೀತಿ ಆಗ್ಬಿಟ್ಟಿದೆ. ಅದರಿಂದ ನಮಗೆ ಇವರಿಂದ ನಮಗೆ ನ್ಯಾಯ ಸಿಗಬೇಕು ಸರ್. ನಮಗೆ ಯಾರೆಲ್ಲ ಅಲ್ಲೇ ಮಾಡಿದ್ದಾರೆ ಅವ್ರಿಗೆಲ್ಲ ಕಾನೂನು ಕ್ರಮ ತಗೋಬೇಕು.